ಸರ್ವೇ ಭವಂತು ಸುಖಿನಃ. ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ಯಹ ಸರ್ವಾನಭಿ ಸ್ನೇಹಾನ್ ತತ್ತತ್ಪ್ರಾಪ್ಯ ಶುಭಾಶುಭಂ ನಾಭಿನಂದತಿ ನ ದ್ವೇಷ್ಟಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಎಲ್ಲರಲ್ಲೂ ಸ್ನೇಹಮಯವಾಗಿರೋನು, ಮತ್ತೆ ಏನೇ ಬರಲಿ ಅದನ್ನು ತನ್ನ ಪಾಲಿಗೆ ಬಂದದ್ದು ಅಂತ ತಿಳ್ಕೊಂಡು, ಭಗವಂತನ ಅನುಗ್ರಹ ಅಂತ ತಿಳ್ಕೊಂಡು ಯಾರು ಸಮವಾಗಿ ಇರ್ತಾನೋ, ಸ್ನೇಹದಲ್ಲೂ ಮತ್ತು ದ್ವೇಷದಲ್ಲೂ ಕೂಡ ಎಲ್ಲರ ಜೊತೆ ಸಮವಾಗಿ ಯಾರಿರ್ತಾನೋ ಅವನ ಪ್ರಜ್ಞೆ ಪ್ರತಿಷ್ಠಿತ. ಅಂದರೆ ಅವನು ಸ್ಥಿತ ಪ್ರಜ್ಞ, ಭಗವಂತನಲ್ಲಿ ಅವನ ಪ್ರಜ್ಞೆ ಪ್ರತಿಷ್ಠಿತ ಅಂತ ಅದಕ್ಕೆ ನಾವು ತಿಳ್ಕೋಬೇಕು ಅಂತಹವನನ್ನ ಅಂತ ಹೇಳ್ತಾ ಇದ್ದಾನೆ. ಇಂದು ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ ದಕ್ಷಿಣಾಯನೆ ಶರದ್ ಋತೌ ಕಾರ್ತಿಕ ಮಾಸೆ ಶುಕ್ಲ ಪಕ್ಷೆ 22ನೇ ತಾರೀಕು ಪ್ರತಿಪತ್ತಿಥಿ ಸ್ವಾತಿ ನಕ್ಷತ್ರ. ಇಂದಿನ ಭವಿಷ್ಯವನ್ನು ನೋಡೋಣ. ಇಂದು ಬಲಿಪಾಡ್ಯಮಿ, ಅಭ್ಯಂಗ ಮಾಡಬೇಕು. ಪಾಡ್ಯದ ಕೊನೆಯ ದಿವಸ ಇವತ್ತು ದೀಪಾವಳಿಯ ಹಬ್ಬದಲ್ಲಿ ಬಲಿ ಚಕ್ರವರ್ತಿಯ ವರಪ್ರದಾನ ಆದಂತಹ ವಾಮನ ಅವತಾರ, ತ್ರಿವಿಕ್ರಮ ಅವತಾರವಾದಂತಹ ದಿವಸ ಇದು. ಬಲಿ ಚಕ್ರವರ್ತಿ ಪಾತಾಳಕ್ಕೆ ಹೋಗಿ ಪಾತಾಳದ ಅಧಿಪತಿಯಾದಂತಹ ದಿವಸ. ಬಲಿ ಚಕ್ರವರ್ತಿ ಪ್ರಹ್ಲಾದರ ಮೊಮ್ಮಗ. ಪ್ರಹ್ಲಾದ ರಾಘವೇಂದ್ರ ಸ್ವಾಮಿಗಳೇ ಪ್ರಹ್ಲಾದರ ಅಜರ ಅವತಾರ. ಆದ್ದರಿಂದ ಬಲಿ ಚಕ್ರವರ್ತಿ ಕೂಡ ಮಹಾ ಪುಣ್ಯಕರವಾದಂತಹ ಕೆಲಸಗಳನ್ನು ಮಾಡಿದಂತಹ ಬಹಳ ಒಳ್ಳೆಯ ರಾಜ. ಇಂದಿನ ಭವಿಷ್ಯವನ್ನು ನೋಡೋಣ. ಇಂದು ಸ್ವಾತಿ ನಕ್ಷತ್ರ. ಸ್ವಾತಿ ನಕ್ಷತ್ರದ ಅಧಿಪತಿ ರಾಹು ಆಗಿರೋದ್ರಿಂದ ಇಂದು ಸ್ವಲ್ಪ ಎಲ್ಲರಿಗೂ ಹೆಚ್ಚೇನೆ ಸಂತೋಷ ಅಥವಾ ಉದ್ವೇಗ ಇದ್ರೆ ಹೆಚ್ಚೇ ಉದ್ವೇಗ ಕಾಣ್ತಾ ಇರುತ್ತೆ. ರಾಹು ಎಲ್ಲದನ್ನು ಕೂಡ ದೊಡ್ಡದಾಗಿ ಮಾಡಿ ತೋರಿಸುವಂತಹ ಗ್ರಹ. ಮೇಷರಾಶಿಯವರಿಗೆ ಇವತ್ತು ಅತ್ಯುತ್ತಮವಾದಂತಹ ಸಂತೋಷ ನಿಮ್ಮ ಕುಟುಂಬದವರಲ್ಲಿ ಮತ್ತು ದಾಂಪತ್ಯ ಜೀವನದಲ್ಲಿ ಅತಿ ಉತ್ತಮವಾದಂತಹ ದಿವಸ ಇದು ನಿಮಗಾಗಿರುತ್ತೆ. ಬಿಸ್ನೆಸ್ ಪಾರ್ಟ್ನರ್ಶಿಪ್ಗಳಲ್ಲೂ ಅತ್ಯುತ್ತಮವಾದಂತಹ ದಿವಸ. ವೃಷಭ ರಾಶಿಯವರಿಗೆ ಸಾಮಾಜಿಕ ಚಟುವಟಿಕೆಗಳಲ್ಲಿ ಇಂದು ಜಯ ಪ್ರಾಪ್ತಿ, ಶತ್ರುಗಳು ನಾಶವಾಗ್ತಾರೆ. ಮಿಥುನ ರಾಶಿಯವರಿಗೆ ನಿಮ್ಮ ಕ್ರಿಯೇಟಿವಿಟಿ, ಬುದ್ಧಿವಂತಿಕೆಯಿಂದ ಮಾಡುವ ಕೆಲಸಗಳಲ್ಲಿ ಇಂದು ಅತಿ ಹೆಚ್ಚಿನ ಜಯ ಪ್ರಾಪ್ತಿಯಾಗುತ್ತೆ. ಆದರೆ ಹಣಕಾಸಿನ ವಿಚಾರದಲ್ಲಿ ಲಾಸ್ಗಳಾಗಬಹುದು, ಹುಷಾರಾಗಿರಬೇಕು. ಕರ್ಕ ರಾಶಿಯವರಿಗೆ ತಾಯಿಯ ಬಗ್ಗೆ ಅಥವಾ ನಿಮ್ಮ ಆಸ್ತಿಪಾಸ್ತಿ, ಮನೆ ಸಂಬಂಧಿಸಿದಂಥ ವಿಚಾರಗಳಲ್ಲಿ ಇಂದು ಸ್ವಲ್ಪ ಜಾಸ್ತಿನೇ ಕಷ್ಟವಾಗಬಹುದು. ಏನೋ ಒಂದು ದೊಡ್ಡದೊಂದು ತೊಂದರೆ ಒದಗಿ ಬರಬಹುದು, ಹುಷಾರಾಗಿರ್ಬೇಕಾಗುತ್ತೆ. ಸಿಂಹ ರಾಶಿಯವರಿಗೆ ಉತ್ತಮವಾದಂತಹ ದಿವಸ. ಸಾಮಾಜಿಕ ಚಟುವಟಿಕೆಗಳಲ್ಲಿ ಗೆಲುವು, ಯಶಸ್ಸು ಪ್ರಾಪ್ತಿ. ಕನ್ಯಾ ರಾಶಿಯವರಿಗೆ ಮನೆಯಲ್ಲಿ ಸ್ವಲ್ಪ ಕಷ್ಟಕರವಾದಂತಹ ದಿವಸ. ಸಂಸಾರ ತಾಪತ್ರಯಗಳು ಇವತ್ತು ಜಾಸ್ತಿನೇ ಕಾಣಬಹುದು. ಹಬ್ಬ ಹರಿದಿನಗಳಲ್ಲಂತೂ ಹೆಣ್ಣು ಮಕ್ಕಳಿಗೆ, ಹೆಂಗಸರಿಗೆ ಕೆಲಸಗಳು ಜಾಸ್ತಿ. ಆದ್ದರಿಂದ ಸ್ವಲ್ಪ ಸಮಾಧಾನವಾಗಿ ಇರಬೇಕು. ತುಲಾ ರಾಶಿಯವರಿಗೆ ಉತ್ತಮವಾದಂತಹ ದಿವಸ. ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿಯಾಗುತ್ತೆ. ಹಿಂದಿನ 2-3 ದಿನಗಳಲ್ಲಿ ಇದ್ದಂತಹ ಸಮಸ್ಯೆಗಳು ಇಂದು ಬಗೆಹರಿಯುತ್ತೆ. ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಕ್ಲಿಷ್ಟಕರವಾದಂತಹ ದಿವಸ. ಮುಖ್ಯವಾದಂತಹ ನಿರ್ಧಾರಗಳು ಬೇಡ, ಮೀಟಿಂಗ್ಸ್ ಇತ್ಯಾದಿಗಳು ಇಂದು ಬೇಡ. ಮುಖ್ಯವಾದಂತಹ ಕಮ್ಯುನಿಕೇಷನ್, ಇಮೇಲು, ಮೆಸೇಜು ಯಾವುದು ಇವತ್ತು ಬೇಡ. ಧನು ರಾಶಿಯವರಿಗೆ ಇವತ್ತು ಒಳ್ಳೆಯ ದಿನ. ಮನಸ್ಸಿಗೆ ಅತಿ ಹೆಚ್ಚಿನ ನೆಮ್ಮದಿ, ಮಿತ್ರರಿಂದ ಇಷ್ಟಾರ್ಥ ಸಿದ್ಧಿ, ಧನಲಾಭ. ಮಕರ ರಾಶಿಯವರಿಗೆ ಕಾರ್ಯಕ್ಷೇತ್ರದಲ್ಲಿ ಹೆಚ್ಚಿನ ಯಶಸ್ಸು, ಮನಸ್ಸಿಗೆ ನೆಮ್ಮದಿ ಹಾಗೂ ಕೀರ್ತಿ ಪ್ರಾಪ್ತಿಯಾಗುತ್ತೆ. ಕುಂಭರಾಶಿಯವರಿಗೆ ಭಾಗ್ಯೋದಯವಾಗುತ್ತೆ. ಹಿರಿಯರಿಂದ ಆಶೀರ್ವಾದ ಪ್ರಾಪ್ತಿ, ಭಗವಂತನ ಆಶೀರ್ವಾದ ಪ್ರಾಪ್ತಿಯಾಗುತ್ತೆ. ಮೀನ ರಾಶಿಯವರಿಗೆ ಸ್ವಲ್ಪ ಕ್ಲಿಷ್ಟಕರವಾದಂತಹ ದಿವಸ. ಮುಖ್ಯವಾದಂತಹ ನಿರ್ಧಾರಗಳು ಬೇಡ, ಯಾವುದೇ ಮುಖ್ಯವಾದಂತಹ ಮಾತುಕತೆಯೂ ಕೂಡ ಇವತ್ತು ಬೇಡ. ಧ್ಯಾನಾದಿಗಳನ್ನು ಮಾಡಿ ಇವತ್ತು ಕಳೆದು ಬಿಟ್ಟರೆ ನಾಳೆ ಭಾಗ್ಯೋದಯವಾಗುತ್ತೆ. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೆ ಗೀತಾ ಶ್ಲೋಕಗಳನ್ನು ಮನನ ಪಠಣ ಮಾಡೋದನ್ನು ಮರಿಬೇಡಿ. ಎಲ್ಲರಿಗೂ ಶುಭಮಸ್ತು.